ಆ, ನಾನು ಇದು ಕಾರ್ಕಳದಲ್ಲಿ ಮೊದಲ ಬಾರಿಗೆ ಈಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ನಮ್ಮ ರಂಗಾಯಣದ ವತಿಯಿಂದ ಸ್ವಾಗತ. ನಾನು ಮೊನ್ನೆ ತಾನೇ ಉಡುಪಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ, ಇಲ್ಲಿ ಮಾಡಲಿಕ್ಕಾಗಿಲ್ಲ. ಇವತ್ತಿಲ್ಲಿ ಮಾಡ್ತಾ ಇದ್ದೇನೆ. ಯಾಕೆ ಕೇಳಿದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಕಳದ ಒಂದು ಹೆಮ್ಮೆಯ ಸ್ಥಳ ಯಕ್ಷರಂಗಾಯಣ ಕೋಟೆತನೆ ಥೀಮ್ ಪಾರ್ಕ್ನಲ್ಲಿ ಅದು ಸದ್ಯ ಇದೆ. ಅಲ್ಲೇ ಈಚೆಗೆ ಅದರ ಇನ್ನೊಂದು ರಂಗಮಂದಿರ, ಸ್ವತಂತ್ರ ರಂಗಮಂದಿರ ರಂಗಾಯಣದ ಆಗ್ತಾ ಇದೆ. ಅದರ ಹೆಸರು ಇತ್ತೀಚೆಗೆ ಯಕ್ಷರಂಗಾಯಣ ಅನ್ನೋದನ್ನು ಕರಾವಳಿ ರಂಗಾಯಣ ಅಂತ ಬದಲಿಸಲಾಯಿತು. ಅದನ್ನು ನಾನು ಹಂಚಿಕೊಳ್ಬೇಕಾಗಿತ್ತು. ಅದು ಬದಲಾದದ್ರಿಂದಾಗಿ ಕೆಲವು ಸಮಸ್ಯೆಗಳು ಅಂದರೆ ಚರ್ಚೆಗಳೆಲ್ಲ ಆಗ್ತಾಯಿದೆ. ಆದರೆ ನಮ್ಮ ಜನತೆಗೆ ಅದರ ಬಗ್ಗೆ ಹೇಳುವುದು ನನ್ನ ಕೆಲಸ, ಅಥವಾ ಹೇಳಬೇಕಾದ್ದು ಒಳ್ಳೆಯದು ಅನ್ನುವ ತೀರ್ಮಾನದಿಂದ ನಾನು ನಿಮ್ಮನ್ನೆಲ್ಲ ಹೀಗೆ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೇನೆ. ನಾನು ಇದನ್ನು 2-3 ನೆಲೆಯಲ್ಲಿ ಹೇಳ್ತೇನೆ. ಒಂದನೇದಾಗಿ ರಂಗಾಯಣ ಅಂದರೆ ಏನು ಅಂತ, ಎರಡನೇದಾಗಿ ನಮ್ಮಲ್ಲಿ ಯಕ್ಷರಂಗಾಯಣ ಇಲ್ಲಿ ಬಂತಲ್ಲ, ಅದಾದ ನಂತರ ಈ ಯಕ್ಷರಂಗಾಯಣ ಅನ್ನೋದು ಕರಾವಳಿ ರಂಗಾಯಣ ಅಂತ ಬದಲಾಗಲಿಕ್ಕೆ ಕಾರಣ ಏನು ಅನ್ನೋದು, ಮೂರನೇದಾಗಿ ನಾವೇನು ಮಾಡ್ತಾ ಇದ್ದೇವೆ ಅನ್ನೋದು. ನನಗೆ ಎಲ್ಲರೂ ತಪ್ಪಿ ಹೋದರೆ, ನೆನಪು ಹೋದರೆ ನೀವು ನೆನಪು ಮಾಡಿ ನನಗೆ ಕೇಳಿ, ಆಗ್ಬೋದು ಆಯಿತಾ. ರಂಗಾಯಣ ಎನ್ನುವ ಕಾನ್ಸೆಪ್ಟು ಅದು ಬಿ ವಿ ಕಾರಂತರು ನಮ್ಮಲ್ಲಿಗೆ ತಂದ ಒಂದು ಹೊಸ ರೆಪರ್ಟ್ರಿ ಪದ್ಧತಿಯ ಕ್ರಮ. ಅದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅಲ್ಲಿನ ರೆಪರ್ಟ್ರಿ ಇದೆ. ಹಾಗೆ ಮಧ್ಯಪ್ರದೇಶದಲ್ಲಿ ಭೋಪಾಲ್ ಭಾರತ್ ಭವನದಲ್ಲಿ ಅಲ್ಲಿ ರಂಗಮಂಡಲ ಅಂತ ಒಂದು ರೆಪರ್ಟ್ರಿ ಇದೆ. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಕೆಲವು ಸರ್ಕಾರದ ನೆರವಿಂದ ನಡೆಯುವುದು, ಕೆಲವು ಸ್ವಾಯತ್ತ ಸ್ವತಂತ್ರ ಸಂಸ್ಥೆಗಳ ರೆಪರ್ಟ್ರಿಗಳೆಲ್ಲ ಇದ್ದಾವೆ. ರೆಪರ್ಟ್ರಿ ಅದು ಈಗ ನೀನಾಸಂ ಅಂತ ಇದೆಯಲ್ಲ, ನೀನಾಸಂ ತಿರುಗಾಟ ಅಂತಿದೆ. ಹಾಗೆ ಕೋರಸ್ ರೆಪರ್ಟ್ರಿ ಅಂತ ಇದೆ, ರತನ್ ಶ್ಯಾಮ್ ಅವರದ್ದು. ಕನೈಲಾಲ್ ಅವರದ್ದು ರೆಪರ್ಟ್ರಿ, ಅವರದ್ದು ಒಂದು ರೆಪರ್ಟ್ರಿ ಇದೆ, ಕಲಾಕ್ಷೇತ್ರ ರೆಪರ್ಟ್ರಿ ಅಂತಿದೆ. ಹೀಗೆಲ್ಲ ಇದೆ ದೇಶದಲ್ಲಿ. ವಿ ವಿ ಕಾರಂತರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಭೋಪಾಲ್ ರಂಗಮಂಡಲದಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದವರು. ಅವರು ನಂತರ 85ರ ನಂತರ ಅಲ್ಲೆಲ್ಲ ಬಿಟ್ಟು ಈಚೆಗೆ ಬಂದ ನಂತರ ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಅದೇ ಮಾದರಿಯ ಒಂದು ರೆಪರ್ಟ್ರಿಯನ್ನು ಪ್ರಾರಂಭಿಸೋಣ ಅಂತ ಆಲೋಚನೆ ಅವರಿಗೆ ಬಂತು. ಆಗಿನ ಸರ್ಕಾರ ಅವ್ರ ಜೊತೆಗೆ ಸ್ಪಂದಿಸಿತು. ಹಾಗೆ ಮೈಸೂರಿನಲ್ಲಿ ನಮ್ಮ ರೆಪರ್ಟ್ರಿ ರಂಗಾಯಣ ಎಂಬ ಹೆಸರಿನಲ್ಲಿ ಪ್ರಾರಂಭ ಆಯಿತು. ಬಿ ವಿ ಕಾರಂತರು ಅದರ ನೇತೃತ್ವ ವಹಿಸಿದರು. ಅವರ ಮೊದಲ ನಿರ್ದೇಶಕರು, 2 ಬಾರಿ ಅವರು ನಿರ್ದೇಶಕರಾಗಿದ್ದರು. ಆಗ ಅದಕ್ಕೆ ನಾಟಕ ಕರ್ನಾಟಕ ರಂಗಾಯಣ ಅಂತ ಹೆಸರಿಟ್ಟಿದ್ದರು. ಕಾಲಾಂತರದಲ್ಲಿ ಆ ನಾಟಕ ಕರ್ನಾಟಕ ಪದವನ್ನು ತೆಗೆದರು, ಬರೀ ರಂಗಾಯಣ ಮೈಸೂರು ಅಂತ ಉಳಿದಿದೆ. ಈಗ ಅದು ಯಾವಾಗ ತೆಗೆದರೂ ನನಗೆ ನೆನಪಿಲ್ಲ. ರಂಗಾಯಣ ರೆಪರ್ಟ್ರಿ ಅನ್ನೋದು ಅದು ಆಧುನಿಕ ನಾಟಕಗಳು, ಆಧುನಿಕ ರಂಗಭೂಮಿ, ಆಧುನಿಕ ನಾಟಕಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕಾಗಿ ಆದ ರೆಪರ್ಟ್ರಿ ಅಂದರೆ ಹಾಗೆ. ಈಗ ಎಷ್ಟೋ ಕಡೆಗಳಲ್ಲಿ ವೃತ್ತಿ ರಂಗಭೂಮಿ ಇದೆ. ನಮ್ಮ ಯಕ್ಷಗಾನ ಮೇಳಗಳಿದ್ದಾವಲ್ಲ, ಯಕ್ಷಗಾನ ಮೇಳಗಳು, ವೃತ್ತಿ ರಂಗಭೂಮಿಗಳು ಒಂದು ಅರ್ಥದಲ್ಲಿ ರೆಪರ್ಟ್ರಿಗಳೇ ಅವು. ಆದರೆ ಆಧುನಿಕ ನಾಟಕಕ್ಕೆ ಆ ಬಗೆಯ ಒಂದು ಹಿನ್ನೆಲೆ ಇರೋದಿಲ್ಲ. ಅದಕ್ಕೋಸ್ಕರ ಇದು ಜಗತ್ತಿನಾದ್ಯಂತ ಅಂಥದ್ದಿದೆ. ಅದು ಸರ್ಕಾರದ ನೆರವಿನಿಂದ ನಡೆಯುವಂತಹ ರಂಗಭೂಮಿ ಚಟುವಟಿಕೆ ಮಾಡುವಂತಹ, ಅಂದರೆ ರಂಗ ತಂಡ ಮಾಡಿ ನಾಟಕಗಳನ್ನು ಮಾಡಿಕೊಂಡು ಪ್ರದರ್ಶನ ಕೊಡಬೇಕು. ಆ ರೀತಿಯ ಯೋಜನೆಗೆ ರೆಪರ್ಟ್ರಿ ಅಂತ ಕರೀತಾರೆ. ನಮ್ಮಲ್ಲಿ ಅದಕ್ಕೆ ರಂಗಾಯಣ ಅಂತ ಹೆಸರಿಟ್ಟಿದ್ದಾರೆ. ಅದು ಈಗ ವೃತ್ತಿ ರಂಗಭೂಮಿ ಇದೆಯಲ್ಲ, ವೃತ್ತಿ ರಂಗಭೂಮಿಯ ವೃತ್ತಿಪರತೆ, ಹವ್ಯಾಸ ರಂಗಭೂಮಿಯಲ್ಲಿರುವ ಬದ್ಧತೆ ಮತ್ತು ತಾತ್ವಿಕತೆ, ಇದನ್ನು ಒಳಗೊಂಡು ಪ್ರಯೋಗಶೀಲವಾದಂಥ ಅತ್ಯುತ್ತಮವಾದಂಥ ನಾಟಕಗಳನ್ನು ಮಾಡಿ ಜನರಿಗೆ ಕೊಂಡೊಯ್ಯುವುದು, ಜನರಿಗೆ ಮುಟ್ಟಿಸುವುದು, ಇದು ರೆಪರ್ಟ್ರಿಗಳು ಅಥವಾ ರಂಗಾಯಣಗಳು ಮಾಡಬೇಕಾದಂಥ ಕೆಲಸ. ಅದು ಕಾರಂತರು ಇಲ್ಲಿ ಪ್ರಾರಂಭಿಸಿದರು. 89ರಲ್ಲಿ ಪ್ರಾರಂಭ ಆಯ್ತದು. ಪ್ರಾರಂಭ ಆದ ನಂತರ ರೆಪರ್ಟ್ರಿಗಳು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆಡಳಿತ ಮತ್ತು ಅದರ ಬೋರ್ಡ್ ಆಫ್ ಸ್ಟಡೀಸ್ ಇರ್ತದಲ್ಲ, ಆ ರೀತಿಯ ಒಂದು ಬಾಡಿ ಬೇಕು ಅಂತ ಆವಾಗಲೇ ಅದಕ್ಕೆ ಒಂದು ರಂಗ ಸಮಾಜ ಎನ್ನುವ ಒಂದು ಬೋರ್ಡ್ ಮಾಡಿದರು. ಅದು ಮೈಸೂರು ಇದರಲ್ಲಿದೆ, NSTಗೂ ಇದೆ, ಅಥವಾ ರಂಗಮಂಡಲಕ್ಕೂ ಆ ರೀತಿಯದ್ದಿದೆ. ಅಂದರೆ ಈ ರಂಗಾಯಣ ರೆಪರ್ಟ್ರಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಅದರ ಧ್ಯೇಯೋದ್ದೇಶಗಳು ಏನು ಮಾಡಬೇಕು, ಅದರ ನಿರ್ದೇಶಕರ ಆಯ್ಕೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಅದನ್ನು ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರ ಅದನ್ನು ಜಾರಿಗೆ ತರ್ತಾ ಇದೆ ನಂತರ. ಆ ರೀತಿಯ ಒಂದು ಬಾಡಿ ಅದು, ಅಂತಹ ಒಂದು ಬೋರ್ಡು, ಅದು ರಂಗ ಸಮಾಜ. ಅಂದರೆ ರಂಗ ಸಮಾಜದಲ್ಲಿ ಆ ನಾಡಿನ ಬೇರೆ ಬೇರೆ ನೆಲೆಯಿಂದ ಬಂದಂತಹ ವಿದ್ವಾಂಸರು, ವಿಮರ್ಶಕರು, ಸಾಹಿತಿಗಳು, ಕಲಾವಿದರು, ಯಕ್ಷಗಾನದವರು ಕೂಡ ಇದ್ದಾರೆ, ಎಲ್ಲ ಇರ್ತಾರೆ. ಅಂಥವರು ಇರುವಂತಹ ಒಂದು ಬಾಡಿ. ಅದರಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು
ಅದರ ಕಾರ್ಯದರ್ಶಿಗಳು, ಅದರ ಜಂಟಿ ನಿರ್ದೇಶಕರು ಕೂಡ ಅದರ ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಇನ್ನು ಬೇರೆ 10-12 ಮಂದಿ ಬೇರೆ ಸದಸ್ಯರಿರ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅದರ ಅಧ್ಯಕ್ಷರಾಗಿರ್ತಾರೆ ಯಾವತ್ತು ಕಾಲಕ್ಕೂ. ಅದು ರಂಗ ಸಮಾಜ. ರಂಗಾಯಣ ಏನು ಮಾಡಬೇಕು ಎನ್ನುವುದ್ರ ಕುರಿತು ರಂಗ ಸಮಾಜ ಹೇಳ್ತದೆ. ಅದನ್ನು ಹೇಳಿದ್ದನ್ನು ಸರ್ಕಾರಕ್ಕೆ ಅವರು ಪ್ರಸ್ತಾವನೆ ಸಲ್ಲಿಸ್ತಾರೆ. ಅದರ ರಂಗ ಸಮಾಜದ ಸೆಕ್ರೆಟರಿ ಯಾರು ಇರ್ತಾರೆ ಕೇಳಿದರೆ ಜಂಟಿ ನಿರ್ದೇಶಕರು ಒಬ್ಬರು ಇರ್ತಾರೆ, ಅವರೇ ಸೆಕ್ರೆಟರಿ. ಅವ್ರ ಮೂಲಕ ರಂಗ ಸಮಾಜ ಸರ್ಕಾರಕ್ಕೆ ತನ್ನ ತೀರ್ಮಾನದ ಪ್ರಸ್ತಾವನೆಯನ್ನು ಸಲ್ಲಿಸ್ತದೆ. ಸರ್ಕಾರ ಅದನ್ನು ಒಪ್ಪಿ ಆದೇಶ ಹೊರಡಿಸಿ ಜಾರಿಗೆ ತರ್ತದೆ. ಹಾಗೆ ಕ್ರಮ. ಹಾಗೆ ರಂಗಾಯಣಗಳೆಲ್ಲ ಕೆಲಸ ಮಾಡೋದು. ಬಿ ವಿ ಕಾರಂತರು ರಂಗಾಯಣವನ್ನು ಮೈಸೂರಿನಲ್ಲಿ ರಂಗಾಯಣವನ್ನು ಸ್ಥಾಪಿಸಿದಾಗ ನಾನು ಹೇಳಿದ್ನಲ್ಲ, ಇಡೀ ಕರ್ನಾಟಕವನ್ನು ಒಳಗೊಂಡದ್ದು ನಾಟಕ ಕರ್ನಾಟಕ ರಂಗಾಯಣ ಅಂತ ಹೆಸರಿಟ್ಟಿದ್ರು ಮೊದಲು. ಆಗ ಬಿ ವಿ ಕಾರಂತರಿಗೆ ಏನು ಅನ್ನಿಸ್ತು ಅಂದರೆ, ಕಾರಂತರು ದೊಡ್ಡ ವಿಷನರಿ ಅವರು. ಅವರಿಗೆ ಕರ್ನಾಟಕ ತುಂಬ ವಿಸ್ತಾರವಾದ ರಾಜ್ಯ, ಇದರ ಸಾಂಸ್ಕೃತಿಕ ವೈವಿಧ್ಯ ತುಂಬ ವಿಶಾಲವಾದದ್ದು. ಆದ್ದರಿಂದ ಕರ್ನಾಟಕದ ಎಲ್ಲ ಬಗೆಯ ಸಾಂಸ್ಕೃತಿಕ ವೈವಿಧ್ಯಗಳನ್ನೂ ಪ್ರತಿಬಿಂಬಿಸುವಂತಹ ಒಂದು 3-4 ರೆಪರ್ಟರಿಗಳು, ರಂಗಾಯಣಗಳು ಬೇಕು ಕರ್ನಾಟಕಕ್ಕೆ ಅಂತ ಒಂದು ಪ್ರಸ್ತಾವನೆಯನ್ನು ಇಟ್ಟರು ಅವರು. ನಂತರ 93-94ರಲ್ಲಿ ಆದಂಥ ರಂಗ ಸಮಾಜದ ಬೈಲಾದಲ್ಲಿ ಅದನ್ನು ಮಂಡಿಸಲಾಯಿತು. ಆ ಬೈಲಾದಲ್ಲಿ ಈ ಮೈಸೂರಿನ ರಂಗಾಯಣ ಮಾತ್ರ ಅಲ್ಲದೆ ಬಯಲುಸೀಮೆ ಭಾಗಕ್ಕೆ ಒಂದು ರಂಗಾಯಣ, ಹೈದರಾಬಾದ್ ಕರ್ನಾಟಕಕ್ಕೆ ರಂಗಾಯಣ, ಮಲೆನಾಡು ಸೀಮೆಗೆ ಒಂದು ರಂಗಾಯಣ, ಕರಾವಳಿ ರಂಗಾಯಣ ಅಂತ ಹೀಗೆ ಬೇರೆ ಬೇರೆ ಕಡೆಗಳಿಗೆ ರಂಗಾಯಣಗಳು ಬೇಕು ಅನ್ನುವ ಇದನ್ನು ಕಾರಂತರ ಆಶಯವನ್ನು ಬೈಲಾದಲ್ಲಿ ಮಂಡಿಸಲಾಯಿತು. ಬೈಲಾದಲ್ಲಿ ಪಾಸ್ ಮಾಡಿದ್ದಾರೆ ಅದನ್ನು. ಆಗ ಇದಕ್ಕೆ ಕರಾವಳಿಗೆ ಅಂದರೆ ಕರಾವಳಿ ಆಗದ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆ ಸೇರಿ ಕರಾವಳಿಯ ಸಂಸ್ಕೃತಿಯೇ ಬೇರೆ ರೀತಿಯದ್ದು, ಆದ್ದರಿಂದ ಕರಾವಳಿಗೆ ಪ್ರತ್ಯೇಕ ಇರಲಿ ಅಂತ. ನಂತರ ಅದರ ಹಿಂದಿನ ಆಶಯ ಏನು ಕೇಳಿದರೆ, ಆಯಾಯ ಪ್ರಾಂತದಲ್ಲಿರುವಂಥ ಸಾಂಸ್ಕೃತಿಕ ವೈವಿಧ್ಯ, ಸಾಂಸ್ಕೃತಿಕ ಸಂಗತಿ ಬದುಕನ್ನು ಅದಕ್ಕೆ ಬೆಂಬಲ ಕೊಡಬೇಕಲ್ಲ, ಅದರಿಂದ ಸತ್ವವನ್ನು ಹೀರಿಕೊಂಡು ನಾವು ಆಧುನಿಕ ರಂಗಭೂಮಿಯನ್ನು ಕಟ್ಟಲಿಕ್ಕಾಗಬೇಕು ಅಂತ. ಅದು ಅದರ ಹಿಂದಿನ ಉದ್ದೇಶ. ಹಾಗೆ ಈ ಬೇರೆ ಬೇರೆ ರಂಗಾಯಣಗಳ ಕಲ್ಪನೆ ಬಂತು. ಅದಾದ ನಂತರ ಕೆಲವಾರು ವರ್ಷಗಳಲ್ಲಿ, ಅಂದರೆ ಒಂದು 20 ವರ್ಷದ ಹಿಂದೆ ಧಾರವಾಡದಲ್ಲಿ ಒಂದು ರಂಗಾಯಣ ಆಯಿತು, ಕಲಬುರಗಿಯಲ್ಲಿ ಒಂದು ರಂಗಾಯಣ ಆಯಿತು, ಆಗ ಶಿವಮೊಗ್ಗದಲ್ಲಿ ಒಂದು ರಂಗಾಯಣ ಆಯಿತು. ಅದಾದ ನಂತರ ದಾವಣಗೆರೆಯಲ್ಲಿ ವೃತ್ತಿರಂಗಭೂಮಿಗೆ ಒಂದು ರಂಗಾಯಣ ಆಯಿತು. ವೃತ್ತಿರಂಗಭೂಮಿಯ ರಂಗಾಯಣದ ಮೊದಲ ಹೆಸರು ವೃತ್ತಿರಂಗಭೂಮಿಗಳ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಅಂತ. ಅದು ನಂತರ ಅದನ್ನು ವೃತ್ತಿ ರಂಗಾಯಣ ಅಂತಲೇ ಕರೆದರು. ಹಾಗೆ ಕರಾವಳಿ ರಂಗಾಯಣದ ಇದು ತುಂಬ ವರ್ಷಗಳ ಹಿಂದೆ ಉಡುಪಿಯಲ್ಲಿ ಆಗೋದಂತ ಆಗಿತ್ತು. ಅದಕ್ಕೆ ಅಲ್ಲೆಲ್ಲೋ ಉಡುಪಿಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ಅದಕ್ಕೆ ಎಂಥದ್ದು ಶಂಕುಸ್ಥಾಪನೆ ಎಲ್ಲ ಅಂತ ಹೇಳ್ತಾರೆ, ಶಿಲಾನ್ಯಾಸ, ಅದು ಕೂಡ ಮಾಡಿದ್ರಂತೆ. ಅದಾದ ನಂತರ ಸರ್ಕಾರಗಳು ಬದಲಾದದ್ರಿಂದಾಗಿ ಅದು ಮುಂದೋಯ್ತು, ಆಗಿಲ್ಲ ಅಲ್ಲಿ. ಅದಾದ ನಂತರ ಯಾವಾಗ ನಮ್ಮ ಮಾನ್ಯ ಶಾಸಕರಾದ ಸುನೀಲ್ ಕುಮಾರ್ ಅವರು BJP ಸರ್ಕಾರ ಇರುವಾಗ ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು. ಅವರು ಕಾರ್ಕಳದಲ್ಲಿ ತುಂಬ ಸಾಂಸ್ಕೃತಿಕವಾದ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಸುನೀಲ್ ಕುಮಾರ್ ಅವರ ಇದಕ್ಕೆ ಒಂದು ವಿಷನ್ನಿಗೆ ಒಂದು ಒಳ್ಳೆಯ ಉದಾಹರಣೆ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್. ಅವರು ಅಂಥ ಕೆಲಸ ಮಾಡ್ತಾಯಿದ್ರು. ಅವರು ಈ ಕರಾವಳಿಯ ರಂಗಾಯಣವನ್ನು ಕಾರ್ಕಳದಲ್ಲಿ ಸ್ಥಾಪಿಸುವುದು ಅಂತ ತೀರ್ಮಾನ ಮಾಡಿದರು. ವಿಶೇಷ ಅಂದರೆ ಕಾರ್ಕಳದಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕಿನ ಆವರಣದಲ್ಲಿ ಅದಕ್ಕೆ 3 ಎಕರೆಯಷ್ಟು ಜಾಗವನ್ನು ಮೀಸಲಾಗಿಟ್ಟರು. ಅದಾದ ನಂತರ ಅದಕ್ಕೆ ಒಂದು ಹೊಸ ರಂಗಮಂದಿರವನ್ನು ಸ್ಥಾಪನೆ ಮಾಡಲಿಕ್ಕೆ ಬೇಕಾದಂತಹ ಕೆಲಸವನ್ನು ಎತ್ತಿಕೊಂಡು ಶುರು ಮಾಡಿದರು. ಆ ರಂಗಮಂದಿರ ಈಗ ಒಂದು ಹಂತದ ಕೆಲಸ ಆಗಿದೆ ನೋಡಿ. ಯಾವ ರಂಗಾಯಣಕ್ಕೂ ಸ್ವತಂತ್ರ ಜಾಗ ಇಲ್ಲ, ಸ್ವತಂತ್ರ ರಂಗಮಂದಿರ ಇಲ್ಲ, ಇಲ್ಲಿದೆ, ಆಯಿತಾ. ಇನ್ನೊಂದು ವಿಶೇಷ ಏನಾಯಿತು ಕೇಳಿದರೆ, ಸುನೀಲ್ ಕುಮಾರ್ ಅವರು ಇಲ್ಲಿನ ರಂಗಾಯಣವನ್ನು, ಕರಾವಳಿಯ ರಂಗಾಯಣವನ್ನು ಇಲ್ಲಿ ಸ್ಥಾಪಿಸುವಾಗ ಇದಕ್ಕೆ ಅಂದಿನ ರಂಗ ಸಮಾಜದವರು ಎಲ್ಲ ಸೇರಿ ಅದಕ್ಕೆ ಯಕ್ಷರಂಗಾಯಣ ಅಂತ ಹೆಸರಿಟ್ಟರು. ಅವರು ಆ ಹೆಸರಿಡುವಾಗ ಏನು ಉದ್ದೇಶ ಇತ್ತು ಕೇಳಿದರೆ, ನಮ್ಮ ಯಕ್ಷಗಾನ ಅನ್ನೋದು ಕರಾವಳಿ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಒಂದು ಸಾಂಸ್ಕೃತಿಕ ಉತ್ತುಂಗದ ಸಂಕೇತ. ಅದು ಒಂದು ಸಾಂಸ್ಕೃತಿಕ ಅಸ್ಮಿತೆಯ ಸಂಕೇತ ಯಕ್ಷಗಾನ. ಅದರ ಹೆಸರಿರಲಿ, ಅದು ಚೆನ್ನಾಗಿರ್ತದೆ ಅನ್ನುವ ಕಾರಣಕ್ಕೆ ಯಕ್ಷರಂಗಾಯಣ ಅಂತ ಹೆಸರಿಟ್ಟರು. ಬೇರೆ ಯಾವ ರಂಗಾಯಣಗಳು ಹಾಗೆ ಪ್ರತ್ಯೇಕ ಹೆಸರಿಲ್ಲ. ರಂಗಾಯಣ ಶಿವಮೊಗ್ಗ, ರಂಗಾಯಣ ಧಾರವಾಡ ಹೀಗೆ ಇರೋದು. ಆದ್ದರಿಂದ ಅದು ಆಗ ನನಗೂ ಸ್ವಲ್ಪ ರೋಮಾಂಚ ಆಗಿತ್ತು. ಚಂದ ಇದೆಯಲ್ಲ ಹೆಸರು ಅಂತ, ಯಾಕಂದರೆ ನಾನು ಯಕ್ಷಗಾನದ ಮೂಲದಿಂದಲೇ ಬಂದವನು. ಅದಾದ ನಂತರ ಇಲ್ಲಿನ ಮೊದಲ ನಿರ್ದೇಶಕರಾಗಿ ಶ್ರೀ ಜೀವನರಾಮ್ ಸುಳ್ಯ ಅವರು ನಿಯುಕ್ತರಾದರು. ಅವರು ಅದರ ಪ್ರಾರಂಭದ ಕೆಲಸಗಳನ್ನೆಲ್ಲ ಮಾಡಿದರು. ಒಂದು ಹೊಸ ಸಂಸ್ಥೆ ಹುಟ್ಟುವಾಗ ಎಷ್ಟು ಕಷ್ಟಪಡಬೇಕು ಆ ಕಷ್ಟವನ್ನೆಲ್ಲ ಅವರು ಅನುಭವಿಸಿ ಅದಕ್ಕೊಂದು ಬೇಸ್, ಒಂದು ಅಡಿಪಾಯ ಹಾಕಿಕೊಟ್ಟರು. ನಂತರ ಅವರು ಒಂದು ರೆಪರ್ಟ್ರಿಯನ್ನು ಮಾಡಿ 2 ನಾಟಕಗಳನ್ನು ಆಗ ಮಾಡಿದರು.
ಬಹುಶಃ 2 ಚಿನ್ನರ ಮೇಳಗಳನ್ನು 2 ನಾಟಕಗಳನ್ನು ಮಾಡಿ ಅದನ್ನು ಬೇರೆ ಬೇರೆ ಕಡೆಯಲ್ಲಿ ಪ್ರದರ್ಶನ ನೀಡಿದರು. ಅದಾದ ನಂತರ ಸರ್ಕಾರ ಬದಲಾಯಿತು. ಸರ್ಕಾರ ಬದಲಾದಾಗ ಇದು ಯಾವುದೋ ಒಂದು ಕಾಲದಲ್ಲಿ ಹಾಗಾಗ್ಲಿಕ್ಕೆ ಶುರುವಾದ್ದು. ಮುಂಚೆ ಹಾಗಿರಲಿಲ್ಲ. ಸರ್ಕಾರ ಬದಲಾದ ಕೂಡಲೇ ಅಕಾಡೆಮಿಗಳ ಅಧ್ಯಕ್ಷರು ಎಲ್ಲ ಬದಲಾಗೋದಿರಲಿಲ್ಲ. ಅದೊಂದು 20 ವರ್ಷ ಹಿಂದೆ ಹಾಗೆ ಶುರುವಾಯಿತು. ಅದು ಯಾಕೆ ಶುರುವಾಯಿತು ನಮ್ಗೆ ಗೊತ್ತಿಲ್ಲ. ಆಗ ಸರ್ಕಾರ ಬದಲಾದ ಕೂಡಲೇ ಇದೆಲ್ಲ ಬದಲಾಗೋದಾಯಿತು. ಹಾಗೆ ಅದು ಬದಲಾಯಿತು. ಜೀವನರಾಮ್ ಸುಳ್ಯ ಅವರಿಗೆ ಇನ್ನೂ 1-2 ವರ್ಷದ ಅವಧಿ ಇತ್ತು. ಆ ಅವಧಿ ಸಿಕ್ಕಿದರೆ ಇನ್ನೊಂದಷ್ಟು ಕೆಲಸ ಆಗ್ತಿತ್ತು. ಬದಲಾದ ನಂತರ ಬೇರೆ ಸರ್ಕಾರ ಬಂದ ನಂತರ ಬಹುಶಃ ಸುಮಾರು ಒಂದು ವರ್ಷದ ಮೇಲೆ 4 ತಿಂಗಳವರೆಗೆ ಈ ರಂಗಾಯಣಗಳಿಗೆ ಅಕಾಡೆಮಿಗಳಿಗೆ ಅಧ್ಯಕ್ಷರನ್ನು ಮತ್ತು ನಿರ್ದೇಶಕರನ್ನು ನೇಮಕ ಮಾಡಿರಲಿಲ್ಲ. ನಂತರ ಅಕಾಡೆಮಿಗಳಿಗೆ ನೇಮಕ ಆದರು. ರಂಗ ಸಮಾಜ ಪುನಃ ಸಂಘಟಿತವಾಯಿತು. ನಂತರ ಅದಾದ ನಂತರ ರಂಗಾಯಣಗಳಿಗೆ ಹೊಸ ನಿರ್ದೇಶಕರನ್ನು ನೇಮಕ ಮಾಡಿದರು. ಹಾಗೆ ನೇಮಕ ಆದಾಗ ನನ್ನನ್ನು ಇಲ್ಲಿಗೆ ಹಾಕಿದರು. ಅಯಾಚಿತವಾಗಿ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ ನನಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಈ ಜಾಗ, ಈ ಪರಿಸರ, ಇದು ಒಂದು ರೀತಿ ಹಳೆಯ ಮೈಸೂರು ಇದ್ದಾಗೆ ನಮ್ಮಲ್ಲಿನ ಹಳೆಯ ಕಾರ್ಕಳ ತುಂಬ ಚೆಂದ ಇದೆ. ನಮ್ಮ ಜಾಗ ಕೂಡ ತುಂಬ ಚೆಂದ ಇದೆ. ಹಾಗೆ ಖುಷಿಯಾಗಿತ್ತು. ನಂತರ ನಮಗೆ ಈ ಹೆಸರೆಲ್ಲ ಖುಷಿಯಾಗಿತ್ತು. ನಾನು ಆಗಾಗಲೇ ನಿವೃತ್ತ. ನನಗೊಂದು ಹೊಸ ಇದಕ್ಕೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದಾಗಾಯಿತು. ಆ ಉದ್ದೇಶದಿಂದಾಗಿ ನಾನು ಬಂದೆ ಅಷ್ಟೇ. ನನಗೆ ಬರಬೇಕಂತ ಏನು ಇರಲಿಲ್ಲ. ಆ ಕಾರಣಕ್ಕಾಗಿ ಬಂದೆ. ಒಂದು ಹೊಸ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದಲ್ಲ ಅಂತ ಬಂದೆ. ಇಲ್ಲಿ ಬಂದ ನಂತರ ನಾನು ಮೊದಲ ಬಾರಿಗೆ ನಾನು ಇದನ್ನೆಲ್ಲ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ, ಇಲ್ಲಿ ಬರಲಿಕ್ಕೆ ಕಾರಣ ಶ್ರೀಯುತ ಸುನೀಲ್ ಕುಮಾರ್ ಅವರು. ಆದ್ದರಿಂದ ಅವರನ್ನು ಭೇಟಿಯಾಗಿ ಅವರು ಹೇಳಿದರು, ಇದು ನನ್ನ ಕನಸು, ನೀವೇನಾದರೂ ಮಾಡಿ ಅಂತೆಲ್ಲ ಹೇಳಿದರು ನನಗಾಗ. ಅವರನ್ನು ಭೇಟಿಯಾಗಿ ಬಂದೆ. ಅದಾದ ನಂತರ ಇಲ್ಲಿ ಏನೂ ಇರಲಿಲ್ಲ. ಅಂದರೆ ಹೊಸದಾಗಿ ಆದದ್ದಷ್ಟೇ ಅಲ್ವಾ, ಏನೂ ಇರಲಿಲ್ಲ. ರಂಗಮಂದಿರದ ಕೆಲಸ ಶುರುವಾಗಿತ್ತು. ನಂತರ ನಾವು DC ಅವರನ್ನು ಭೇಟಿಯಾಗಿ ಅದು ಮತ್ತೆ ಚುರುಕಾಗುವ ಹಾಗೆ ಕೇಳಿಕೊಂಡೆ. ಅವರು ನಿರ್ಮಿತಿ ಅವರಿಗೆ ಹೇಳಿ ಅದು ಕೆಲಸ ಮುಂದುವರಿತದ್ದು. ಈಗ ರಂಗಮಂದಿರದ ಕೆಲಸ ಪೂರ್ತಿಯಾಗಿದೆ. ಇನ್ನು ಅದರ 2ನೇ ಹಂತದ ಕೆಲಸ ಆಗಲಿಕ್ಕಿದೆ. ನಂತರ ಸಣ್ಣ ಪುಟ್ಟ ಸಂಗತಿಗಳೆಲ್ಲ ಬೇಕಾಗಿತ್ತು ನಮಗೆ. ಅಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ಒಂದಷ್ಟು ಡಯಾಸ್ಗಳು, ಲೈಟಿಂಗ್ ಸಿಸ್ಟಮ್ಮು, ಸೌಂಡ್ ಸಿಸ್ಟಮ್ಮು, ಹೀಗಿಂದೆಲ್ಲ ಒಂದೊಂದೇ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು, ಹೀಗೆ ಒಂದೊಂದೇ ನಿಧಾನ ನಾವು ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಳ್ತಾ ಬಂತು. ನಂತರ ಇಲ್ಲಿ ಬಂದ ಹೊಸದರಲ್ಲಿ ನಾನು ಇಡೀ ಕರಾವಳಿಯ ಬೇರೆ ಬೇರೆ ಪ್ರಾಂತದ ರಂಗ ಕಲಾವಿದರನ್ನು ಮತ್ತು ಯಕ್ಷಗಾನದ ಕಲಾವಿದರನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡಿದೆ. ಒಂದು ಮೀಟಿಂಗ್ ಉಡುಪಿಯಲ್ಲಿ ಮಾಡಿತ್ತು, MGM ಕಾಲೇಜಿನ ರವೀಂದ್ರ ಮಂಟಪದಲ್ಲಿ ಮಾಡಿತ್ತು. ಆಗ ಶ್ರೀಯುತ ರಾಘವ ನಂಬ್ಯಾರ್ ಅವರ ನೇತೃತ್ವದಲ್ಲಿ ಎಲ್ಲ ಸೇರಿ ನಾವು ಚರ್ಚೆ ಮಾಡಿತ್ತು. ಇನ್ನೊಂದು ಮೀಟಿಂಗು ಮಂಗಳೂರು ತುಳು ಭವನದಲ್ಲಿ ಮಾಡಿತ್ತು. ಡಾಕ್ಟರ್ ಪ್ರಭಾಕರ್ ಜೋಶಿ ಅವರ ನೇತೃತ್ವದಲ್ಲಿ ಎಲ್ಲ ಯಕ್ಷಗಾನದವರು ರಂಗಭೂಮಿ ಕಲಾವಿದರು ಸೇರಿದ್ದರು. ಅಲ್ಲೊಂದು ಮೀಟಿಂಗ್ ಮಾಡಿತ್ತು. ಇನ್ನೊಂದು ಮೀಟಿಂಗು ಹೊನ್ನಾವರದಲ್ಲಿ ಮಾಡಿದ್ದೆ. ಉತ್ತರ ಕನ್ನಡದ ಜಿಲ್ಲೆಯ ಮೀಟಿಂಗನ್ನು ಹೊನ್ನಾವರದಲ್ಲಿ ಮಾಡಿದ್ದೆ. ಹೊನ್ನಾವರದಲ್ಲಿ ಅಲ್ಲಿ ಶ್ರೀಮಯ ಯಕ್ಷಗಾನ ಕೇಂದ್ರ ಇದೆ. ದಿವಂಗತ ಶಂಭು ಹೆಗಡೆಯವರು ಪ್ರಾರಂಭಿಸಿದ ಯಕ್ಷಗಾನ ಕೇಂದ್ರ ಅದು. ಶಂಭು ಹೆಗಡೆಯವರ ಮಗ ಶಿವಾನಂದ ಹೆಗಡೆಯವರು ಅದನ್ನು ಚೆಂದಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಅಲ್ಲೊಂದು ಮೀಟಿಂಗ್ ಮಾಡಿತು. ಆ ಮೀಟಿಂಗ್ ಮಾಡಿದಾಗ ಅಲ್ಲಿ ಎಲ್ಲರನ್ನು ಭೇಟಿಯಾಗಿ ಮಾತಾಡಿದೆ. ನಂತರ ಇಲ್ಲಿ ಕಾರ್ಕಳದಲ್ಲಿ ಕೂಡ, ಇಲ್ಲಿ ಕಾರ್ಕಳದ ಹವ್ಯಾಸಿ ನಾಟಕದವರು, ತುಳು ನಾಟಕದ ತಂಡಗಳು, ಅವರ ಮುಖ್ಯಸ್ಥರನ್ನೆಲ್ಲ ಕರೆಸಿ ಕಾರ್ಕಳದಲ್ಲೇ ಒಂದು ಮೀಟಿಂಗ್ ಮಾಡಿದ್ದೆ. ಮೀಟಿಂಗ್ ಮಾಡಿ ನನಗೆ ನಾವು ಏನು ಮಾಡಬೇಕು, ನಿಮ್ಮ ಆಶಯಗಳೇನು, ರಂಗಾಯಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಆಶಯಗಳೇನು ಅಂತೆಲ್ಲ ಕೇಳಿಕೊಂಡೆ. ಅಂದರೆ ಸಲಹೆ ಸೂಚನೆಗಳನ್ನು ಕೇಳಿದೆ. ಎಲ್ಲ ಕಡೆಯಲ್ಲೂ ಇದು ಯಕ್ಷರಂಗಾಯಣ ಯಾಕೆ ಅಂತ ಪ್ರಶ್ನೆ ಬಂತು. ಅಂದರೆ ಯಕ್ಷಗಾನದವರಿಗೂ ಇದು ಗೊತ್ತಿಲ್ಲ, ನಾಟಕದವರಿಗೂ ಗೊತ್ತಿಲ್ಲ ಯಾಕೆ ಅಂತ. ನಂತರ ನನಗೆ ತಿಳಿದ ಮಟ್ಟಿನ ಅಂದರೆ ಇದು ಯಕ್ಷಗಾನ ಎನ್ನುವುದು ನಮ್ಮ ಸಾಂಸ್ಕೃತಿಕ ಸಂಗತಿಗಳಲ್ಲಿ ಒಂದು ಉತ್ತುಂಗ ಸಂಸ್ಥೆ ಆದದ್ರಿಂದ, ಒಂದು ಸಂಘಟನೆ ಆದ್ದರಿಂದ, ಒಂದು ಕಲೆ ಆದದ್ರಿಂದ ಆ ಹೆಸರನ್ನು ಇಟ್ಟಿರಬೇಕು. ನಂತರ ನಾವು ನಾಟಕ ಮಾಡೋರು ಯಾವಾಗಲೂ ಯಕ್ಷಗಾನವನ್ನು ಬಳಸ್ಕೊಂಡು ನಾಟಕ ಮಾಡೋದೆಲ್ಲ ಇದ್ದೇ ಇದೆ ಅಂತ ಈ ಅರ್ಥ ಕೊಟ್ಕೊಂಡು ಹೋದೆ. 2 ಕಡೆ ಮೀಟಿಂಗ್ನಲ್ಲಿ ಹಿಂದಿನ ನಿರ್ದೇಶಕರಾಗಿದ್ದ ಜೀವನರಾಮ್ ಸುಳ್ಯ ಅವರು ಬಂದಿದ್ದರು, ಉಡುಪಿಯಲ್ಲಿ ಮತ್ತು ಮಂಗಳೂರಿನಲ್ಲಿ. ಅವರು ಕೂಡ ಮಾತಾಡಿದರು. ಅದು ಯಕ್ಷಗಾನಕ್ಕೋ ಅಂತೆಲ್ಲ ಕೇಳಿದರು. ಯಕ್ಷಗಾನಕ್ಕೆಲ್ಲ, ಅದು ನಾಟಕಕ್ಕೆ, ಆಧುನಿಕ ರಂಗಭೂಮಿಗೆ ಅಂತ ಜೀವನರಾಮ್ ಅವರು ಹೇಳಿದರು. ಮತ್ತು ನನಗೆ ತಿಳಿದ ಮಟ್ಟಿಗೆ ಹೇಳಿದೆ. ಮತ್ತು ನಿಮ್ಮ ಸಲಹೆಗಳನ್ನು ಹೇಳಿ ಅಂತ ಹೇಳಿದೆ. ಎಲ್ಲ ಕಡೆಯಲ್ಲೂ ಚರ್ಚೆ ಆಯಿತು. ನಂತರ ತುಂಬ ಚರ್ಚೆ ಆದದ್ದೇ. ನನಗೆ ಅಲ್ಲಿ ತನಕ ಹೀಗೊಂದೊಂದು ಹೊಳದೇ ಇರಲಿಲ್ಲ, ಹೀಗೊಂದೊಂದು ಆಗ್ತದೆ ಅಂತ, ಚರ್ಚೆ ಬರ್ತದೆ ಅಂತ. ನಂತರ ಅದಾದ ನಂತರ ನಮ್ಮದೆಲ್ಲ ನೇಮಕ ಆಗಿ ಒಂದು 4 ತಿಂಗಳ ನಂತರ ನಮ್ಮನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿದರು. ಇಲಾಖೆ ಮೀಟಿಂಗ್ ಆಗಬೇಕಲ್ಲ, ಸಚಿವರ ನೇತೃತ್ವದಲ್ಲಿ ಆಗುವ ಮೀಟಿಂಗ್ ಅದು. ಆ ಮೀಟಿಂಗ್ನಲ್ಲಿ ಅಲ್ಲಿ ಹೋಗಿ ನೋಡಿದರೆ ರಂಗ ಸಮಾಜದ ಹೊಸ ಸದಸ್ಯರೆಲ್ಲ ಇದನ್ನೇ ಚರ್ಚೆ ಮಾಡ್ತಾಯಿದ್ರು. ಅವರು ಚರ್ಚೆ ಮಾಡಿದರು. ನಂತರ ಅದಕ್ಕೆಲ್ಲ ಹೆಸರಿಲ್ಲ, ಇದಕ್ಕೊಂದು ಹೀಗೊಂದು ಹೆಸರು ಇದೆ ಇಲ್ಲ, ಇದು ಏನು ಮಾಡೋದು ಅಂತ. ನಾನು ಯಾಕೆ ಅಂತ ನಂತರ ಅರ್ಥ, ನಾನು ಹೇಳಿದ ಅರ್ಥನೇ ಅವರು ಹೇಳ್ಕೊಳ್ತಾಯಿದ್ರು. ಇದೇ ರೀತಿಯ ಅರ್ಥವನ್ನು ಅವರಿಗೆ ಅವರು ಸಮಾಧಾನಕ್ಕೆ ಹೇಳ್ಕೊಂಡ್ರು.
ಹಾಗೆಲ್ಲ ಆಯಿತು. ನಾನು ಹೇಳಿದೆ ನಾನು ಎಲ್ಲರನ್ನ 100 ಜನರನ್ನು ಕೇಳಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಇಂಥ ಚರ್ಚೆ ಬಂದಿತ್ತು, ಅದರಿಂದ ನಮಗೇನು ತೊಂದರೆ ಇಲ್ಲ ಅಂತೇಳಿ ನಾನು ಅಲ್ಲಿ ಹೇಳಿದ್ದೆ. ಆಯಿತು, ನಾನು ಬಂದು ಕೆಲಸ ಶುರು ಮಾಡ್ತು. ನಂತರ ನಾವೊಂದು ಟೀಮ್ ಮಾಡ್ತೀವಿ, ಒಂದು ಟೀಮ್ ಮಾಡೋದಕ್ಕಿಂತ ಮೊದಲೇ ಬೇರೆ ಬೇರೆ ಕೆಲಸಗಳನ್ನು ಮಾಡಿರ್ತೀವಿ. ಟೀಮ್ ಮಾಡಿ ನಾಟಕ ಮಾಡಲಿಕ್ಕೆ ಶುರು ಮಾಡ್ತು. ಹೀಗೆಲ್ಲ ಆಗುವಾಗ ನನಗೆ ಮತ್ತೆ ಕೆಲವು ಕಡೆಗಳಿಂದ ಹೀಗೆ ಪ್ರಶ್ನೆಗಳು ಬರಲಿಕ್ಕೆ ಶುರು ಮಾಡ್ತೀನಿ, ನೀವು ಯಕ್ಷಗಾನ ಮಾಡಬೇಕು ಅಂತ. ನಾನು ಮೊದಲ ನಾಟಕವನ್ನೇ ಯಕ್ಷಗಾನದ ಶೈಲಿಯಲ್ಲಿ ಮಾಡಿದ್ದೆ. ಆರೊಡನೆ ಕಾದುವೇನು ಅಂತ ಕುಮಾರವ್ಯಾಸ ಭಾರತದಿಂದ ಆರಿಸಿದ ಒಂದು ಭಾಗ. ನೀವು ಯಕ್ಷಗಾನ ಮಾಡಬೇಕು, ನೀವು ಬರೀ ನಾಟಕ ಮಾಡೋದಲ್ಲ, ಯಕ್ಷಗಾನ ಮಾಡಬೇಕು ಅಂತ ಹೇಳಿ ನನಗೆ ಸ್ವಲ್ಪ ಎಲ್ಲ ಏನು ಮಾಡಬೇಕು ನಾನು ಹಾಗಿದ್ದಾರೆ ಅಂತ ಸಮಸ್ಯೆ ಆಯಿತು. ಕಡೆ ನಾನು ಮುಂದಿನ ಮೀಟಿಂಗ್ನಲ್ಲಿ ಅದನ್ನು ಇಟ್ಟೆ ಅಲ್ಲಿ. ಈಗ ನಾನು ಏನು ಮಾಡಬೇಕು ಅಂದರೆ ಇಲ್ಲಿನ ಈ ಕಡೆಯಿಂದ ನನಗೆ ನೀವು ಯಕ್ಷಗಾನ ಮಾಡಿ ಅಂತ ಬರ್ತದೆ. ಯಕ್ಷಗಾನ ಮಾಡಲಿಕ್ಕೂ ನನಗೆ ಗೊತ್ತಿದೆ, ಯಾಕೆಂದರೆ ನಾನು ಯಕ್ಷಗಾನ ಗೊತ್ತಿದೆ. ನಾಟಕ ಮಾಡೋದು ಹೇಗಿದ್ರು ನಾನು ನಾಟಕವನ್ನೇ ಕಲಿತವನು, ನಾಟಕನ ಪಾಠ ಮಾಡ್ತಾ ಇದ್ದವನು. ನಾನು ಏನು ಮಾಡಬೇಕು ಹೇಳಿ ಅಂತ, ಯಾಕೆಂದರೆ ಅದು ನಿರ್ಣಯ ಮಾಡಬೇಕಾದ್ರು ರಂಗ ಸಮಾಜ, ನಾನಲ್ಲ, ಸರ್ಕಾರವೂ ಅಲ್ಲ, ರಂಗ ಸಮಾಜ ನಿರ್ಣಯ ಮಾಡಬೇಕಾದದ್ದು ಹೇಳಿ ಅಂತ ಹೇಳಿದೆ. ರಂಗ ಸಮಾಜದಲ್ಲಿ ಚರ್ಚೆ ಆಯಿತು, 1-2 ಸರಿ ಅದೆಲ್ಲ ಚರ್ಚೆ ಆಯಿತು. ಇದೆಲ್ಲ ಈಗ ಅಲ್ಲ, 1.5 ವರ್ಷದ ಹಿಂದಿನ ಕಥೆ ಹೇಳ್ತಾ ಇರೋದು ನಾನು. ಚರ್ಚೆ ಆಯಿತು. ನಂತರ ಇದ್ರ ಮಧ್ಯೆ 3 ಜನ ನಿರ್ದೇಶಕರು ಬದಲಾದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ. ಒಬ್ಬರು ನಿರ್ದೇಶಕರು ಬಂದಾಗಂತ ಕೇಳಿದ್ರು, ಅಲ್ಲ ನೀವು ಯಕ್ಷಗಾನ ರಂಗಾಯಣದವ್ರು ಏನು ಮಾಡ್ತೀರಿ ಅಂತ ಕೇಳಿದರು ನನಗೆ. ಒಬ್ಬರು ನಿರ್ದೇಶಕರು ಬದಲಾಗಿ ಬಂದಾಗ ಅವರಿಗೂ ಗೊತ್ತಿರಲಿಲ್ಲ, ಕೊನೆಗೆ ಅವರಿಗೆ ಎಲ್ಲ ಹೇಳಿದರು, ಹೀಗೆ ಗೊತ್ತಾಯಿತು. ನಂತರ ಹೀಗೆ ಕತೆ. ಅದಾದ ನಂತರ ನನಗೆ ಒಂದು 2-3 ಬಾರಿ ಹೀಗಿಂತ ಇಲ್ಲ ನೀವು ಯಕ್ಷಗಾನ ಮಾಡಬೇಕು, ನಿಮಗೆ ಖುಷಿ ಬಂದಾಗ ಮಾಡೋದಲ್ಲ ಅನ್ನುವ ನೆಲೆಯ ಮಾತುಗಳು ನನಗೆ ಬಂದಾಗ ನಾನು ಹಾಗಿದ್ರೆ ಏನು ಮಾಡಬೇಕಂತ ಪುನಃ ನನಗೊಂದು ಬೈಲ ಮಾಡಿಕೊಡಿ ಅಂತ ಕೇಳಿದೆ ರಂಗ ಸಮಾಜದವರಿಗೆ. ಆದರೆ ಬೈಲ ಬೇರೆ ಎಲ್ಲ ರಂಗಾಯಣಗಳಿಗೆ ಬೈಲ ಮಾಡೋ ಕ್ರಮ ಇಲ್ಲ, ಒಂದೇ ಬೈಲ ಮೈಸೂರು ರಂಗಾಯಣಕ್ಕೆ ಇರೋದು, ಅದೇ ಬೈಲ, ಬೇರೆ ಬೈಲ ಇಲ್ಲ. ಹಾಗಾದರೆ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಒಂದು ಸ್ಪಷ್ಟೀಕರಣಕ್ಕೆ ನನಗೇನಾದರೂ ನಿರ್ದೇಶ ಕೊಡಿ ಅಂತ ಕೇಳಿದೆ. ಆಗ ಅಲ್ಲಿ ಚರ್ಚೆ ಆಯಿತು. ಚರ್ಚೆ ಆದಾಗ ಕೆಲವರು ಏನು ಹೇಳಿದರು ಕೇಳಿದರೆ, ಇದಕ್ಕೊಂದು ಹೀಗೆ ಹೆಸರಿಟ್ಟದ್ರಿಂದಾಗಿ ಈ ಸಮಸ್ಯೆ ಹುಟ್ಟಿದೆ, ಯಾಕಂದರೆ ಇದು ಯಕ್ಷಗಾನಕ್ಕಾಗಿಯೋ ಹೌದೋ ಅಲ್ವೋ ಎನ್ನುವ ಚರ್ಚೆ ಹುಟ್ಟಿದೆ. ಅದಕ್ಕೆ ಸುಮ್ಮನೆ ರಂಗಾಯಣ ಅಂತ ಇಟ್ಟಿದ್ರೆ ಬರಲಿಲ್ಲ ಅಂತ ಅಲ್ಲಿ ಚರ್ಚೆ ಆಯಿತು. ಅದಾದ ನಂತರ ಕೆಲವರು ಯಾರೋ ಸೂಚಿಸಿದರು, ಈ ಬೈಲಾದಲ್ಲಿ ಕರಾವಳಿ ರಂಗಾಯಣ ಅಂತ ಒಂದು ಪದ ಇದೆ, ಅದನ್ನೇ ಇಟ್ಟರೆ ಹೇಗೆ ಅಂತ ಚರ್ಚೆ ಬಂತು. ಆದರೆ ಅಲ್ಲಿ ಬೈಲಾದಲ್ಲಿ ಕರಾವಳಿ ರಂಗಾಯಣ ಅಂತ ಇರೋದು ಹೆಸರಲ್ಲ, ಅದು ಕರಾವಳಿಗಾಗಿ ಒಂದು ರಂಗಾಯಣ ಬೇಕು ಅನ್ನುವ ಅರ್ಥದಲ್ಲಿ ಇದ್ದದ್ದು. ಆದರೆ ಅದು ನುಡಿಗಟ್ಟು ಕರಾವಳಿ ರಂಗಾಯಣ ಅಂತಿದೆ, ಅದು ಯಾರಿಗೂ ಚಂದ ಅಂತ ಅನಿಸಿರಬೇಕು. ಹಾಗೆ ಅನಿಸಿ ಇದನ್ನೇ ಹೆಸರು ಮಾಡಿದರೆ ಹೇಗೆ ಅಂತ ಅವರು ರಂಗ ಸಮಾಜದವರು ಚರ್ಚೆ ಮಾಡಿದರು. ರಂಗ ಸಮಾಜದವರು ಚರ್ಚೆ ಮಾಡಿ ಸಚಿವರು ಹೇಳಿದರು, ನೀವು ಅದನ್ನು ಏನಂತ ಹೇಳಿ ಚರ್ಚೆ ಇದು 1 ವರ್ಷ ಹಿಂದಿನ ಕತೆ ಹೇಳ್ತಾ ಇರೋದು ನಾನು, ನೀವು ಇದನ್ನು ಏನಂತ ನೀವು ತೀರ್ಮಾನ ಮಾಡಿ ಅದನ್ನು ಪ್ರಸ್ತಾವನೆ ಸಲ್ಲಿಸಿ ಅಂತ ಸಚಿವರು ಹೇಳಿದರು. ಅದಾದ ನಂತರ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ತುಂಬ ಸಮಯ ಆಯ್ತು, ಯಾಕೆಂದರೆ ಅದು 1 ವರ್ಷ ಹಿಂದಿನ ಕತೆ. ಅದಾದ ನಂತರ ನಮ್ಮ ಕೆಲಸ ನಾವಿಲ್ಲಿ ಮಾಡ್ತಾ ಹೋಯಿತು. ಕಳೆದ ತಿಂಗಳು ಅದನ್ನು ಅವರು ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರ ಅದನ್ನು ಪಾಸ್ ಮಾಡಿದೆ ಅಂತ ಸುದ್ದಿ ಬಂತು. ನಾನು ಹೆಗ್ಗೋಡಲ್ಲಿದ್ದೆ. ನಂತರ ಮೊನ್ನೆ ಜೂನ್ 4ನೇ ತಾರೀಕು ನಮಗೆ ಆರ್ಡರ್ ಬಂತು, ಇಲ್ಲಿ ತಲುಪಿತು ಆದರೆ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕರಾವಳಿ ರಂಗಾಯಣ ಅಂತ ಹಿಂದಿನ ಆದೇಶ ಇದೆಯಲ್ಲ, ಆ ಆದೇಶದಲ್ಲಿ ಕರಾವಳಿ ರಂಗಾಯಣ ಏನು ಮಾಡಬೇಕು ಅಂದರೆ ಯಕ್ಷರಂಗಾಯಣ ಅಂತ ಆದಾಗ ಆದೇಶ ಇದೆಯಲ್ಲ, ಅದರಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಇದೆ, ಒಂದು 2 ಪ್ಯಾರ ಇದೆ. ಅದರಲ್ಲಿರುವ ಯಾವುದನ್ನು ಬದಲಿಸಲಿಲ್ಲ, ಬರೀ ಹೆಸರನ್ನು ಮಾತ್ರ ಬದಲಿಸಿ ಅವರು ಆದೇಶ ಹೊರಡಿಸಿದರು. ಮತ್ತೆಲ್ಲ ಹಾಗೇ ಇರ್ತದೆ ಅಂತ ಆದೇಶ ಹೊರಡಿಸಿದರು. ಆದೇಶ ಹೊರಡಿಸಿದ ನಂತರ ನಾನು ಶ್ರೀಯುತ ಸುನೀಲ್ ಕುಮಾರ್ ಅವರನ್ನು ಭೇಟಿಯಾಗಿ ಹೀಗೆ ಬಂದಿದೆ ಅಂತ ಅವರಿಗೆ ಹೇಳಿ ಬಂದಿದ್ದೆ. ಅದಾದ ನಂತರ ಉಡುಪಿಯಲ್ಲಿ ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿ ಬಂದೆ. ಅದಾದ ನಂತರ ಸ್ವಲ್ಪ ಚರ್ಚೆ ಎಲ್ಲ ಆಗ್ತಾ ಇತ್ತಿಲ್ಲ, ಯಾಕೆ ಹೇಗಾಯಿತು, ಏಕಾಏಕಿ ಆಯಿತು, ಯಾಕಾಯಿತು, ಏನಾಯಿತು ಅಂತೆಲ್ಲ ಚರ್ಚೆ ಎಲ್ಲ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಸ್ಪಷ್ಟೀಕರಣಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ಅಂದರೆ ಇದು ರಂಗ ಸಮಾಜದವರ ತೀರ್ಮಾನ. ಜಿಜ್ಞಾಸೆ ಇರುವಂಥದ್ದು ರಂಗಭೂಮಿ ಕರಾವಳಿ ರಂಗಾಯಣ ಮತ್ತು ಯಕ್ಷರಂಗಾಯಣ. ಹೌದು ಅದನ್ನು ಹೇಳ್ತೀನಿ. ಹೌದು, ಅಲ್ಲ ನನಗದು ಯಾವುದಿದ್ರೂ ತೊಂದರೆ ಇಲ್ಲ, ನನಗೇನು, ನಾವು ಕೆಲಸ ಮಾಡೋರಿಗೆ ಯಾವುದಾದ್ರೂ ಒಂದೇ. ಆದರೆ ಕರಾವಳಿ ರಂಗಾಯಣ ಅಂತ ಹೇಳುವಾಗ ಅವ್ರು ಏನು ಮಾಡಿದರು ಅಂದರೆ, ಯಾರು ರಂಗ ಸಮಾಜದವ್ರು ಏನು ಚರ್ಚೆ ಮಾಡಿದರು ಅಂದರೆ, ಅದರಿಂದ ನಾನಿರುವಾಗ ಆದ ಒಂದು ಚರ್ಚೆ, ಆನಂತರ ಮತ್ತೆ ಏನು ಮಾಡ್ತಿದ್ರು ಗೊತ್ತಿಲ್ಲ ನನಗೆ. ಒಂದು ಚರ್ಚೆ, ಯಕ್ಷಗಾನ ಅನ್ನುವ ಪದ, ಯಕ್ಷ ಅನ್ನುವ ಪದ ಬರೀ ಯಕ್ಷಗಾನವನ್ನು ಮಾತ್ರ ಸ್ಪೆಸಿಫೈ ಮಾಡ್ತದೆ. ಕರಾವಳಿ ಅಂತ ಅಂದುಬಿಟ್ರೆ ಇಡೀ ಕರಾವಳಿ ಜಿಲ್ಲೆಗಳ, ಅಂದರೆ ಕಾಸರಗೋಡಿಂದ ಹಿಡಿದು ಕಾರವಾರದವರೆಗೆ ಕರಾವಳಿ ಜಿಲ್ಲೆಗಳ ಸಾಂಸ್ಕೃತಿಕ ಅಸ್ಮಿತೆಯನ್ನು, ಸಾಂಸ್ಕೃತಿಕ ಕಲೆಗಳು ಮತ್ತು ಬದುಕು ಅದನ್ನೆಲ್ಲ ಬಿಂಬಿಸುವ ಒಂದು ಪದ ಆಗುವ ಹಾಗೆ ನಾವು ಕರಾವಳಿ ಅನ್ನೋ ಪದವನ್ನು ಬಳಸ್ಬೋದು ಅಂತ ಅವರು ಮಾತಾಡಿದ್ರಲ್ಲಿ. ಹಾಗೆ ಚರ್ಚೆ ಮಾಡಿದರು. ಖಂಡಿತ ಹೌದೌದು. ಯಕ್ಷಗಾನ ಅಂದಾಗ ಎಲ್ಲವನ್ನು ಒಳಗೊಳ್ಳುವುದಿಲ್ಲ. ಯಕ್ಷಗಾನ ಒಂದು
ಪ್ರತ್ಯೇಕವಾದ ಆಗಿಬಿಡುತ್ತೆ. ಯಾಕಂದರೆ ಯಕ್ಷಗಾನ ಅನ್ನುವ ಪ್ರತ್ಯೇಕ ಸಾಂಪ್ರದಾಯಿಕ ರಂಗಭೂಮಿ ಇರುವುದರಿಂದಾಗಿ ಅದು ಒಂದು ಪ್ರತ್ಯೇಕ ಆಗ್ತದೆ. ಆದರೆ ಕರಾವಳಿಯದ್ದು ಅನ್ನುವಾಗ ನಾನು ಡಿಫೈನ್ ಮಾಡೋದಿಲ್ಲ. ಕರಾವಳಿಯದ್ದು ಅನ್ನುವಾಗ ಕರಾವಳಿಯ ಬದುಕು ಮತ್ತು ಕರಾವಳಿಯ ಸಂಸ್ಕೃತಿ ಎಲ್ಲರೂ ಸೇರ್ಕೊಳ್ತದೆ ಅಂತ ಅವರ ತೀರ್ಮಾನ. ನೀವು ವಿರೋಧ ಮಾಡುವವರು ಏನಂದ್ರೆ ಇದು ನಮಗೆ ಅಷ್ಟು ನಿಮಗೆ ನೀವು ತಿಳ್ಕೊಂಡವ್ರು, ಅದ್ರ ಬಗ್ಗೆ ನೀವು ಹಿರಿಯರು, ಅಷ್ಟು ಜ್ಞಾನ ಇಲ್ಲ. ಹಾಗಾಗಿ ಇದನ್ನು ವಿರೋಧ ಮಾಡುವವರು ಏನ್ ಹೇಳ್ತಾರೆ ಅಂದ್ರೆ ಯಕ್ಷಗಾನವ ಇಲ್ಲಿ ಸಾಂಸ್ಕೃತಿಕ ಹಿರಿಮೆ, ಎಲ್ಲವನ್ನು ಒಳಗೊಂಡಿರುವಂತ ಕಲೆಗೆ ಅದೊಂದು ಮೂಲ ಅಲ್ಲ, ಆ ರೀತಿ ಸಾಂಸ್ಕೃತಿಕ ಹಿರಿಮೆ. ಹೌದು, ಸರಿ ಸರಿ. ನೀವೇನ್ ಹೇಳ್ತೀರಿ ಅಂತ. ಇಲ್ಲ, ನನಗೆ ಅದ್ರ ಬಗ್ಗೆ ಯಾವ ತಕರಾರು ಏನಿಲ್ಲ. ನನಗೆ ಅದು ಯಕ್ಷಗಾನ, ಯಾಕಂದ್ರೆ ನಾನು ಯಕ್ಷಗಾನದಿಂದ ಬಂದವನೇ. ಮೂಲತಃ ನಾನು ಮೊದಲು ಕಲ್ತದ್ದು ಯಕ್ಷಗಾನ, ಶಿವರಾಮ್ ಕಾರಂತರ ಯಕ್ಷಗಾನದಲ್ಲಿ ಕಲ್ತವ್ ನಾನು. ಇಲ್ಲ ಇಲ್ಲ, ಈ ರಂಗಾಯಣದಲ್ಲಿ ನಾವು ಮೊದಲು ಮಾಡಿದಾಗ, ಹಿಂದೆ ಗೊತ್ತಿಲ್ಲ ನನಗೆ, ಹಿಂದೆ ಮಾಡಿಲ್ಲ. ನಾವು ಮಾಡಿದಾಗ ನಾವು ಮೊದಲ ನಾಟಕವನ್ನು ಯಕ್ಷಗಾನದ ಅಂಶಗಳನ್ನು ಬಳಸಿ ಮಾಡಿದ್ದು. ಇನ್ನು ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ, ಯಕ್ಷಗಾನದ ಹಾಡುಗಾರಿಕೆ ಕಾರ್ಯಕ್ರಮ, ಯಕ್ಷಗಾನ ಅರ್ಥಗಾರಿಕೆ ಕಾರ್ಯಕ್ರಮ ಎಲ್ಲ ಮಾಡಿದ್ದೇವೆ ಅಂತ ಅದೆಲ್ಲ ಮಾಡಿದೆ. ನಂತರ ಇನ್ನೊಂದು ನಾಟಕ ನಾವು ಮಾಡಿದ್ದು ಶಿವರಾಮ್ ಕಾರಂತರ ಸೌಮ್ಯ ಸೌಭಾಗ್ಯ ಎಂಬ ಗೀತೆ ನಾಟಕ. ಅದರಲ್ಲಿ ಕರಾವಳಿಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಹಾಡಿನ ಟ್ಯೂನ್ಗಳು, ನಂತರ ಬದುಕು ಇದೆ. ತೀರ್ಮಾನ ಅವರದ್ದೇ, ಅದು ಅವ್ರ ತೀರ್ಮಾನ ಅವರಿಗೆ ಬಿಟ್ಟದ್ದು. ಈಗ ರಂಗ ಸಮಾಜ ಇಡೀ ರಾಜ್ಯಕ್ಕೆ ಒಂದು ರಂಗ ಸಮಾಜ. ಹೌದೌದು ಹೌದೌದು ಅದಕ್ಕೆ ಸಮಿತಿ ಇರ್ತದ? ಹೌದೌದು, ಅದರಲ್ಲಿ ಒಂದು 15 ಜನ ಇರ್ತಾರೆ. ಅಂದರೆ 15 ಜನರಲ್ಲಿ ಸಚಿವರು ಅಧ್ಯಕ್ಷರಾಗಿರ್ತಾರೆ. ಅಂದರೆ ಎಲ್ಲ ಕಾಲದಲ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅಧ್ಯಕ್ಷರಾಗಿರ್ತಾರೆ ಅದಕ್ಕೆ. ನಂತರ ಇಲಾಖೆಯ ಕಾರ್ಯದರ್ಶಿಗಳು, ಇಲಾಖೆಯ ನಿರ್ದೇಶಕರು ಇರ್ತಾರಲ್ಲ ಅವರು, ಮತ್ತು ಜಂಟಿ ನಿರ್ದೇಶಕರು, ಒಬ್ಬರು ಜಂಟಿ ನಿರ್ದೇಶಕರು ಅದರ ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಇನ್ನು ಶ್ರೀಮಯ ಯಕ್ಷಗಾನ ಕೇಂದ್ರ ಇದೆಯಲ್ಲ, ಎಲ್ಲಿ ಹೊನ್ನಾವರದಲ್ಲಿ ಶಂಭುಗಡೆ ಸ್ಥಾಪಿಸಿದ ಯಕ್ಷಗಾನ ಕೇಂದ್ರ, ಅದರ ನಿರ್ದೇಶಕರು ಅದರ ಪದನಿಮಿತ್ತ ಸದಸ್ಯರಾಗಿರ್ತಾರೆ. ನಾಟಕ ಅಕಾಡೆಮಿಯ ಅಧ್ಯಕ್ಷರು ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಎಲ್ಲ ರಂಗಾಯಣಗಳ ಸದಸ್ಯರು ಮತ್ತು ಆಡಳಿತಾಧಿಕಾರಿಗಳು ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಇದಲ್ಲದೆ ಅದರ ಕೋರ್ ಬಾಡಿ ಏನು ಕೇಳಿದರೆ ಒಂದಷ್ಟು ಜನ ಕಲಾವಿದರು, ಸಾಹಿತಿಗಳು, ವಿಮರ್ಶಕರು ಇರ್ತಾರೆ. ಅವರು ಒಂದು 8-9 ಜನ ಇರ್ತಾರೆ. ಅವರು ಅದರ ಮುಖ್ಯ ಸದಸ್ಯರಾಗಿರ್ತಾರೆ. ಇವರೆಲ್ಲ ಪದನಿಮಿತ್ತ ಅವರು ಚರ್ಚೆ ಮಾಡ್ತಾರೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.